2ನೇ ತಾರೀಕು ಮೇ, ಅಂದರೆ ಇವತ್ತು ನಮ್ಮ ಎಂಗೇಜ್ಮೆಂಟ್. ಇನ್ನೊಂದು ಸರ್ಪ್ರೈಸ್ ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿಸ್ಕೊಟ್ಟಿದ್ದಾರೆ ಅಂತಂದರೆ ನಮಗೆ ಬಾಕ್ಸ್ ಸಮೇತ ಕಳಿಸಿದ್ದಾರೆ. ಇಲ್ಲಿದೆ ನೋಡಿ. ಸೊ ನಂದು ಮತ್ತು ಮೇಘಲಾದು ರಿಂಗು ಎರಡನ್ನೂ ಇದ್ರೊಳಗಡೆ ಇಟ್ಬಿಟ್ಟು ಇದನ್ನು ನಾವು ಎಂಗೇಜ್ಮೆಂಟಲ್ಲಿ ಯೂಸ್ ಮಾಡ್ತೀವಿ. ನಮಗೆ ಹಲ್ದಿಗೆ ಈ ಥರ ಪ್ಲೇಟರ್ಸ್ಗಳನ್ನ ರೆಡಿ ಮಾಡಿಕೊಟ್ಟಿದ್ದಾರೆ. ಕಾರು ಕೂಡ ಸಖತ್ತಾಗಿ ರೆಡಿಯಾಗಿದೆ. ಸೊ ಬ್ರೋ ಇಲ್ಲಿ ಬಂದಿದ್ದಾರೆ ನೋಡಿ ಅಲ್ಲಿ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಸೊ ಇವತ್ತು ಡೇಟ್ ಬಂದು 2nd ಮೇ 2026, 2ನೇ ತಾರೀಕು ಮೇ, ಅಂದರೆ ಇವತ್ತು ನಮ್ಮ ಎಂಗೇಜ್ಮೆಂಟ್. ಅಂದರೆ ಇವತ್ತು ನಾವು ಚೌಟ್ರಿಗೆ ಹೊರಡ್ತೀವಿ ಮನೆಯಿಂದ. ಸೊ ಇಲ್ಲಿಂದ ಎಲ್ಲ ಫುಲ್ಲನ್ನು ಪ್ಯಾಕ್ ಮಾಡಿಕೊಂಡು ಇವಾಗ ಒಂದು ಶಾಸ್ತ್ರ ಇಟ್ಟಿದ್ದಾರೆ ಮನೆಯಲ್ಲಿ. ಸೊ ನಮ್ಮ ಅತ್ತೆ ಮಾವ ಬಂದಿದ್ದಾರೆ. ಸೊ ನಮ್ಮ ಅತ್ತೆ ಮಾವ ನನಗೋಸ್ಕರ ಒಂದು ಅರಿಶಿನ ಶಾಸ್ತ್ರ ಎಲ್ಲ ಅರೇಂಜ್ ಮಾಡಿದ್ದಾರೆ. ಆ್ಯಕ್ಚುಲಿ ನೆನ್ನೆನೂ ಮಾಡಿದ್ರು. ಸೊ ನೆನ್ನೆ ಆ್ಯಕ್ಚುಲಿ ಸ್ವಲ್ಪ ನಮ್ಮ ರಿಲೇಟಿವ್ಸ್ ಎಲ್ಲ ಬರೋದೆಲ್ಲ ಲೇಟ್ ಆಯಿತು. ಸೊ ಅದಕ್ಕೆ ಇವತ್ತು 2ನೇ ಅರಿಶಿನ ಶಾಸ್ತ್ರ ಇಟ್ಕೊಂಡಿದ್ದಾರೆ. ಸೊ ನೆನ್ನೆ ಒಂದಿನ ಆಯಿತು, ಇವತ್ತೊಂದಿನ ಮಾಡ್ತಾರೆ. ಸೊ ಸೆಕೆಂಡ್ ಡೇಗೆ ಏನೇನೆಲ್ಲ ಮಾಡ್ತಾರೆ, ಯಾವ ಥರ ಎಲ್ಲ ಅರೇಂಜ್ಮೆಂಟ್ಸ್ ಆಗಿದೆ ಅದನ್ನೆಲ್ಲ ತೋರಿಸ್ತೀನಿ. ಸೊ ಐ ಆಮ್ ಸೋ ಎಕ್ಸೈಟೆಡ್. ನನಗೆ ಯಾವ ಥರ ವ್ಲಾಗ್ ಸ್ಟಾರ್ಟ್ ಮಾಡಬೇಕು, ಏನು ಮಾತಾಡಬೇಕು ಒಂದು ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಬಿಕಾಸ್ ಒಂದು ಮದುವೆ ಕೆಲಸಗಳೆಲ್ಲನೂ ನಡೀತಾ ಇದೆ, ಇನ್ನೊಂದು ಮದುವೆ ಹತ್ರ ಬರ್ತಾ ಇದೆ. ಇನ್ನೇನು ಇವತ್ತು ಸಾಯಂಕಾಲ ಎಂಗೇಜ್ಮೆಂಟ್ ಆ್ಯಂಡ್ ನಾಳೆ ಅಷ್ಟರಲ್ಲೆಲ್ಲ ನನ್ನ ಮದುವೆ ಆಗಿರುತ್ತೆ ಇಷ್ಟೊತ್ತಿನಲ್ಲಿ. ಸೊ ಗೊತ್ತಿಲ್ಲ ಏನು ಮಾತಾಡಬೇಕು ಅಂತಂದ್ಬಿಟ್ಟು. ಬಟ್ ಎನಿವೇ ನನ್ನ ವ್ಲಾಗಲ್ಲಿ ಆದಷ್ಟು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಕೆಲವೊಂದು ಕಡೆ ನಾನು ವ್ಲಾಗ್ ಮಾಡೋಕ್ಕೆ ಆಗದೆ ಇರ್ಬೋದು. ಸೊ ನನ್ನ ಫ್ರೆಂಡ್ಸ್ಗಳಿದ್ದಾರೆ, ನಮ್ಮ ಅಂಕಿತ್ತು, ನಮ್ಮ ಬಾಯ್ಸ್ ಇದ್ದಾರೆ, ಹಿತೇಶು, ಸಿದ್ಧಾರ್ಥು, ಹರ್ಷ, ನಮ್ಮ ಅಕ್ಕ ಅಥವಾ ನಮ್ಮ ಕಸಿನ್ಸ್ ಯಾರಾದರೂ ಆಗಿರ್ಬೋದು. ಸೊ ಮದುವೆಯಲ್ಲಿ ಏನಾದರೂ ಅಪ್ಡೇಟ್ಸ್ಗಳು ಕೊಡ್ತಾ ಇರ್ತಾರೆ. ಸೊ ಅವ್ರ ಮೂಲಕ ನಾನು ನಿಮಗೆ ಎಲ್ಲ ಇನ್ಫಾರ್ಮೇಷನ್ನ ತಿಳಿಸೋದಕ್ಕೆ ಟ್ರೈ ಮಾಡ್ತೀನಿ. ಸೊ ನಮ್ಮ ಚಾನಲ್ ಹೊಸಬ್ರಾಗಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಗೈಸ್. ಈ ಎಕ್ಸ್ಪೀರಿಯನ್ಸ್ ಏನಿದೆಯಲ್ಲ, ಈ ಮೂಮೆಂಟ್ಸ್ ಎಲ್ಲ ಆ್ಯಕ್ಚುಲಿ ಅಫ್ಕೋರ್ಸ್ ವಿಡಿಯೋಗ್ರಾಫರ್ಸ್ ಎಲ್ಲನೂ ಇರ್ತಾರೆ, ಅವರು ಒಂದು ವಿಡಿಯೋ ಎಲ್ಲ ಮಾಡ್ಕೊಡ್ತಾರೆ, ಅದನ್ನೆಲ್ಲ ಹಾಕ್ಬೋದು. ಬಟ್ ಕೆಲವೊಂದು ರಾ ಮೂಮೆಂಟ್ಸ್ ಏನಿದೆ ಅದು ಎಲ್ಲ ಟೈಮು ಕವರ್ ಮಾಡೋಕ್ಕಾಗಲ್ಲ. ಸೊ ಅದನ್ನೆಲ್ಲ ನಾನು ನಿಮಗೆ ಈ ವ್ಲಾಗಲ್ಲಿ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು. ಸೊ ಕೀಪ್ ಸಪೋರ್ಟಿಂಗ್. ಐ ಹೋಪ್ ನಿಮಗೆ ಈ ವ್ಲಾಗ್ಸ್ ಎಲ್ಲ ಇಷ್ಟ ಆಗ್ತಿದೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಇನ್ನೊಂದೇನಂದರೆ ಮದುವೆ ಟೈಮಲ್ಲಿ ತುಂಬ ಜನ ಕಮೆಂಟ್ ಸೆಕ್ಷನಲ್ಲಿ ಲೈಕ್ ಸೊ ಸ್ವಂತ ಫ್ಯಾಮಿಲಿ ಥರ ಸಜೆಷನ್ಸ್ಗಳು, ರೆಕಮೆಂಡೇಷನ್ಸ್ಗಳು ಕೊಡ್ತಾ ಇರ್ತೀರ ಕಮೆಂಟ್ ಸೆಕ್ಷನಲ್ಲಿ. ಲೈಕ್ ಆ ಬಟ್ಟೆ ಹಾಕೊಂಬೇಡಿ, ಈ ಬಟ್ಟೆ ಹಾಕ್ಬೇಡಿ, ಹಿಂಗೆ ಮಾಡಿಬಿಡಿ, ಹಿಂಗೆ ಮಾಡಿ, ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ ಅಂತ ಅಪ್ರಿಷಿಯೇಟು ಮಾಡ್ತೀರಾ, ಸಪೋರ್ಟು ಮಾಡ್ತೀರಾ. ಜೊತೆಗೆ ಬೇರೆ ಏನಾದ್ರು ತಪ್ಪಾಯ್ತು ಅಂತಂದರೆ ಅದನ್ನು ಸ್ವಲ್ಪ ಹೈಲೈಟ್ ಮಾಡಿ ಹೇಳ್ತೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ಲೈಕ್ ಖುಷಿ ಆಗುತ್ತೆ ಅದನ್ನೆಲ್ಲ ಕಮೆಂಟ್ಸ್ಗಳೆಲ್ಲನೂ ನೋಡಿದ್ರೆ. ಸೊ ನಿಮ್ಮ ಪ್ರೀತಿ ಬ್ಲೆಸ್ಸಿಂಗ್ಸ್ ಎಲ್ಲನೂ ಇದೇ ಥರನೇ ಇರಲಿ. ಆ್ಯಂಡ್ ಅಫ್ಕೋರ್ಸ್ ನಮ್ಮ ಮದುವೆಗೆ ನಿಮ್ಮ ಬ್ಲೆಸ್ಸಿಂಗ್ಸ್ ತುಂಬಾ ಇಂಪಾರ್ಟೆಂಟ್. ಐ ಆಮ್ ಆಲ್ಸೋ ಎಕ್ಸೈಟೆಡ್. ಮೇಘಲ ಅಲ್ಲಿ ಯಾವ ಥರ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೊಳ್ತಾ ಇದ್ದಾರೆ ಅಂತಂದ್ಬಿಟ್ಟು. ಸೊ ನಮ್ಗಿಂತ ಮುಂಚೆನೇ ಅವರು ಚೌಟ್ರಿಗೆ ಹೊರಟಿರ್ತಾರೆ. ಸೊ ನಾವಿವಾಗ ಸಾಯಂಕಾಲ ಹೊರಡೋದು. ಸಾಯಂಕಾಲ ಒಂದು 4 ಗಂಟೆಗೆ ಹೊರಡ್ತೀವಿ. 3 ಗಂಟೆವರೆಗೂ ಸ್ವಲ್ಪ ಏನೋ ಪೂಜೆ ಅದು ಇದೆಲ್ಲನೂ ಇದೆ. ಸೊ ಅದಾದಮೇಲೆ ನಾವು ಇಲ್ಲಿಂದ ಹೊರಡ್ತೀವಿ. ಸೊ ಬನ್ನಿ ಇವಾಗ ಕೆಳಗಡೆ ಹೋಗಿ ಮನೆಯವರೆಲ್ಲ ಏನು ಮಾಡ್ತಿದ್ದಾರೆ ಅದನ್ನೆಲ್ಲ ನಾನು ತೋರಿಸ್ತೀನಿ. ಆ್ಯಂಡ್ ನಂದು ಬ್ಯಾಗ್ ಪ್ಯಾಕಿಂಗ್ ಎಲ್ಲನೂ ಆಲ್ಮೋಸ್ಟ್ ಎಲ್ಲನೂ ಆಗಿದೆ. ಸೊ 2 ಸೂಟ್ ಕೇಸಲ್ಲಿ ಒಂದರಲ್ಲಿ ಬಟ್ಟೆಗಳು ಮತ್ತು ಇನ್ನೊಂದರಲ್ಲಿ ಆಕ್ಸೆಸರೀಸ್ ಮತ್ತು ಸ್ವಲ್ಪ ಜ್ಯುವೆಲ್ರಿ ಅದನ್ನೆಲ್ಲನೂ ಫುಲ್ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಸೊ ಸದ್ಯಕ್ಕೆ ಆಲ್ರೆಡಿ ಕೆಳಗಡೆ ಮಕ್ಕಳುಗಳೆಲ್ಲನೂ ಮಾತಾಡ್ತಾ ಇದ್ದಾರೆ. ಸೊ ವಾಯ್ಸ್ ಏನಾದರೂ ಸ್ವಲ್ಪ ಇದೆ ಹೆಚ್ಚು ಕಮ್ಮಿ ಆಯಿತು ಅಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವಾಗ ಕೆಳಗಡೆ ಮನೆಯಲ್ಲಿ ಯಾವ ಥರ ತಯಾರಿ ನಡೀತಿದೆ ನೋಡೋಣ. ಇಲ್ಲಿ ನಮ್ಮ DK ಇನ್ನೂ ಬಾಯ್ಸ್ ಎಲ್ಲ ಬರಬೇಕು. ಸೊ ಅವರೆಲ್ಲ ಬರ್ತಾ ಇದ್ದಾರೆ. ಇಲ್ಲಿ ನಮ್ಮ ಅತ್ತೆ, ಇದು ನಮ್ಮ ಸೋದರತ್ತೆ, ನಮ್ಮ ಅಮ್ಮವರ ತಮ್ಮನ ಹೆಂಡತಿ. ಸೊ ನನಗೆ ಇವತ್ತು ಅರಿಶಿನ ಶಾಸ್ತ್ರ ಮಾಡ್ತಾ ಇರೋದು ನಮ್ಮ ಅತ್ತೆನೇ. ಹೇಳಕ್ಕ ಏನು ಸಮಾಚಾರ? ಹಾಂ, ನಾದ್ನಿ ಭಾಗ್ಯಕ್ಕ ಅವರ ಮಗ, ನಾದ್ನಿ ಮಗ, ಅವನಿಗೆ ಇವತ್ತು ಅರಿಶಿನ ಶಾಸ್ತ್ರ ಮಾಡ್ತಾ ಇದ್ದೀರಾ? ಮಾವ ಎಲ್ಲಿ? ಹೆಂಗ ಅನಿಸ್ತಾ ಇದೆ ನಿಮ್ಗೆ ನನ್ನ ಮದ್ವೆ? ಇವತ್ತು ನನ್ನ ಮದ್ವೆ ನೀವು ಓಡಾಡ್ತಾ ಇದ್ದೀರಾ? ತುಂಬಾ ಖುಷಿ ಆಗ್ತಾ ಇದೆ. ಮನೆ ಮಗ ಅವ್ನು ಚೆನ್ನಾಗಿರ್ಬೇಕು, ಅವ್ನಿಗೆ ಆಯಸ್ಸು ಆರೋಗ್ಯ ಅಭಿವೃದ್ಧಿ ಕೊಡ್ಬೇಕು ದೇವರು ಅಂತ ಬಯಸ್ತಾ ಇದ್ದೀವಿ. ಥ್ಯಾಂಕ್ ಯು. ಓಕೆ, ಸೊ ನೋಡಿ ಇಲ್ಲೆಲ್ಲ ಅರೇಂಜ್ಮೆಂಟ್ಸ್ ಎಲ್ಲನೂ ಮಾಡಿದ್ದಾರೆ. ಆ್ಯಂಡ್ ಇನ್ನೊಂದು ವಿಷಯ ಹೇಳಬೇಕು, ನಮಗೆ ಹಲ್ದಿಗೆ ಈ ಥರ ಪ್ಲೇಟರ್ಸ್ಗಳನ್ನ ರೆಡಿ ಮಾಡಿಕೊಟ್ಟಿದ್ದಾರೆ. ಸೊ ಇದು ಬಂದು ಗಂಡು ಕಡೆಗೆ, ಲೈಕ್ ನಮ್ಮ ಮನೇಲಿ ಇಡೋದಕ್ಕೆ. ಆ್ಯಂಡ್ ಮೇಘಲಗೂ ಕೊಟ್ಟಿದ್ರು. ಬಟ್ ನಾವೇನು ಮಾಡ್ತಾ ಇದೀವಿ, ಈ ಪ್ಲೇಟರ್ಸ್ಗಳನ್ನ ವೆಡ್ಡಿಂಗಲ್ಲಿ ಯೂಸ್ ಮಾಡೋಣ ಅಂತಂದ್ಬಿಟ್ಟು ಇಟ್ಕೊಂಡಿದ್ದೀವಿ. ಸೊ ಇದು ನಮಗೆ ಕಳಿಸಿರೋರು ಜಿಶಾಕೃತಿ ಅಂತಂದ್ಬಿಟ್ಟು. ಸೊ ತುಂಬ ಸಕ್ಕತ್ತಾಗಿ ಬ್ಯೂಟಿಫುಲ್ಲಾಗಿ ರೆಡಿ ಮಾಡಿಕೊಟ್ಟಿದ್ದಾರೆ. ಸೊ ಇದು ನೋಡಿ, ಇದು ಆ್ಯಕ್ಚುಲಿ ಮೇಘಲ ಅದು ನಿನ್ನೆ ಹಳದಿ ಶಾಸ್ತ್ರಕ್ಕೆ ಕೊಡಬೇಕಾಗಿತ್ತು, ಬಟ್ ಅನ್ಫಾರ್ಚುನೇಟ್ಲಿ ಕಳ್ಸೋಕ್ಕಾಗಿಲ್ಲ. ಸೊ ಇದನ್ನು ನಾವು ಮದುವೆ ಟೈಮಲ್ಲಿ ಮುನ್ನ ಮತ್ತು ಅವಳನ್ನ ಕೂರಿಸ್ತಾರಲ್ಲ ಹಳದಿ ಶಾಸ್ತ್ರಕ್ಕೆ, ಸೊ ಆ ಟೈಮಲ್ಲಿ ಇದನ್ನು ಇಟ್ಕೊಳ್ತೀವಿ. ಸೊ ಇದು ಮೇಘಲಾಗೆ, ಇದು ನನಗೆ. ಆ್ಯಂಡ್ ಇನ್ನೊಂದು ಸರ್ಪ್ರೈಸ್. ಸೊ ಇಲ್ಲಿದೆ ನೋಡಿ, ಇಲ್ಲಿ ಇದು ಬಂದು ರಿಂಗ್ ಪ್ಲೇಟರ್ಸ್. ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿಸ್ಕೊಟ್ಟಿದ್ದಾರೆ ಅಂತಂದರೆ ಆಲ್ಮೋಸ್ಟ್ ಒಂದು 20ರಿಂದ 25 ಡಿಸೈನ್ಸ್ಗಳು ಕಳಿಸಿದ್ರು. ಅದರಲ್ಲಿ ನಾನು ಈ ಡಿಸೈನ್ ಚೂಸ್ ಮಾಡಿದೆ. ಲೈಕ್ ಎಷ್ಟು ಬ್ಯೂಟಿಫುಲ್ ಆಗಿದೆ. ಇದನ್ನ ಸದ್ಯಕ್ಕೆ ಓಪನ್ ಮಾಡಲ್ಲ, ವೆಡ್ಡಿಂಗ್ ಟೈಮಲ್ಲಿ ಅದನ್ನು ಓಪನ್ ಮಾಡ್ತೀನಿ ಚೌಟ್ರಿನಲ್ಲಿ. ಸೊ ಇಲ್ಲಿ ಪಿಂಕಾಕ್ ಡಿಸೈನ್ಸ್ ಇದೆ, ಇದಾದಮೇಲೆ ಡಿಫ್ರೆಂಟ್ ಫ್ಲವರ್ಸ್ ಇದೆ. ಅದಾದಮೇಲೆ ಯೂಶಲಿ ರಿಂಗ್ ಇರ್ತಾರಲ್ಲ ಬಾಕ್ಸು, ಅದನ್ನು ನಾವೇ ಇಡಬೇಕು. ಬಟ್ ಅವರು
ಸೋ ಸ್ವೀಟ್ ಆಫ್ ದೆಮ್. ನಮಗೆ ಬಾಕ್ಸ್ ಸಮೇತ ಕಳಿಸಿದ್ದಾರೆ, ಇಲ್ಲಿದೆ ನೋಡಿ. ಸೊ ನಂದು ಮತ್ತು ಮೇಘಲದು ರಿಂಗು ಎರಡೂ ಇದ್ರೊಳಗಡೆ ಇಟ್ಬಿಟ್ಟು ಇದನ್ನು ನಾವು ಎಂಗೇಜ್ಮೆಂಟಲ್ಲಿ ಯೂಸ್ ಮಾಡ್ತೀವಿ. ಇವತ್ತು ಸಾಯಂಕಾಲ ನಮ್ದು ಎಂಗೇಜ್ಮೆಂಟ್ ಇರೋದ್ರಿಂದ ಇದನ್ನು ಎಂಗೇಜ್ಮೆಂಟ್ಗೋಸ್ಕರ ಮಾಡಿಸಿದ್ರು. ಸೊ ಎಕ್ಸಾಕ್ಟ್ಲಿ. ಸೊ ಯಾವ ಥರ ಇದೆ ಕಮೆಂಟ್ ಮಾಡಿ. ನನಗಂತೂ ಸಕ್ಕತ್ ಇಷ್ಟ ಆಯಿತು, ಮೇಘಲಾಗೂ ತುಂಬಾ ಇಷ್ಟ ಆಯಿತು. ಸೊ ಇವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಮತ್ತು ಇನ್ಸ್ಟಾಗ್ರಾಮ್ ಲಿಂಕಲ್ಲಿ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಮಿಸ್ ಮಾಡಿದ್ರೆ ಚೆಕ್ ಮಾಡಿ. ಇದೇ ಥರನೇ ರಿಂಗ್ ಪ್ಲೇಟರ್ಸ್ ಮತ್ತು ಹಲ್ದಿ ಪ್ಲೇಟರ್ಸ್ ಈ ಥರ ಎಲ್ಲ ತುಂಬ ಡಿಸೈನ್ಸ್ಗಳಿದೆ. ಸೊ ಮಿಸ್ ಮಾಡಿದಿರಾ ಚೆಕ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಜಿಶಾಕೃತಿ ಫಾರ್ ಸೆಂಡಿಂಗ್ ದೀಸ್ ಬ್ಯೂಟಿಫುಲ್ ಪ್ಲೇಟರ್ಸ್. ಓಕೆ, ಸೊ ಇವಾಗ ನಮ್ಮ ಕಸಿನ್ಸ್ ಎಲ್ಲರೂ ಒಬ್ಬೊಬ್ಬರಾಗಿ ಬರ್ತಾ ಇದ್ದಾರೆ. ಮಚ್ಚ ಹಾಯ್, ಹೆಂಗಿದೆ? ಸಕಲಾಗಿದೆ, ವೆರಿ ಕ್ರಿಯೇಟಿವ್, ವೆರಿ ಥಾಟ್ ಪ್ರೊಸೆಸ್. ಎಲ್ಲಿ ತಗೊಂಡಿದ್ದು ಇದು ಆಕ್ಚುಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಇವರು ಜಿಶಾಕೃತಿ ಅಂತ ಇದ್ದಾರೆ. ಸೊ ಇದೆ ನೋಡು, ಜಿಶಾಕೃತಿ. ಸೊ ಅವರು ಕಳ್ಸಿಕೊಟ್ಟಿರೋದು ನಮ್ಮ ವೆಡ್ಡಿಂಗ್ಗೋಸ್ಕರ. ಸೊ ಅವ್ರ ಕಡೆಯಿಂದ ಗಿಫ್ಟ್. ಎಸ್, ವೆರಿ ಕಲರ್ಫುಲ್. ಎಸ್, ಅದು ಮತ್ತೆ ಇದು. ಎಸ್. ಸೊ ನೆಕ್ಸ್ಟ್ ಇವತ್ತು ಹಳದಿ ಶಾಸ್ತ್ರ ನಮ್ಮ ಗೀತಕ್ಕ ಅವರು ನಮ್ಮ ಮೂರ್ತಿ ಮಾಮ ಅವ್ರು ಮಾಡ್ತಿದ್ದಾರೆ. ಸೊ ಅದಕ್ಕೋಸ್ಕರ ಇಲ್ಲಿ ಪ್ಲೇಟರ್ಸ್ಗಳನ್ನು ಇಟ್ಟಿದ್ದೀವಿ. ಅಮ್ಮ ಸಮಾಚಾರ? ಸೊ ಅವರೇ ನಮ್ಮ ಅತ್ತೆ ತೋರಿಸ್ದೆ, ಇವ್ರು ನಮ್ಮ ಮಾವ, ನಮ್ಮ ಅಮ್ಮನ ಫೇವ್ರೇಟ್ ತಮ್ಮ. ಸೊ ಹೇಳಮ್ಮ ಏನು ಸಮಾಚಾರ, ಹೆಂಗೆ ಅನಿಸ್ತದೆ ನನ್ನ ಮದುವೆ? ಹಾಂ ಹೌದು, ಅಫ್ಕೋರ್ಸ್ ಇವಾಗ ನೀವೇ ನಿಂತ್ಕೊಂಡು ಮಾಡಬೇಕು. ಸರಿ, ಅಮ್ಮ ಎಲ್ಲ ಯಾವಾಗ ಬರ್ತಾರೆ? ಸಾಯಂಕಾಲ ಬರ್ತಾರಾ? ಓಕೆ. ಆಮೇಲೆ ಇಲ್ಲಿ ನಮ್ಮ ಜ್ಯೋತಿಕ ಆಯ್ತಾ ಎಲ್ಲ ರಂಗೋಲಿ ಎಲ್ಲ ಬಿಟ್ಟು? ರಂಗೋಲಿ ಎಲ್ಲ ಆಗಿದೆ, ಎಲ್ಲ ನೋಡ್ಬಿಟ್ಟು ಹೇಗಿದೆ ಅಂತ ಹೇಳಿ. ಸೂಪರ್ ಆಗಿಬಿಟ್ಟಿದ್ದಾರೆ, ಬ್ಯೂಟಿಫುಲ್ ಆಗಿದೆ. ಆಕ್ಚುಲಿ ನಾನು ಇನ್ನೂ ನೋಡಿಲ್ಲ, ಹೋಗಿ ಕೆಳಗಡೆ ಹೋಗಿ ತೋರಿಸ್ಬೇಕು. ಸೊ ಒಂದೊಂದಾಗಿ ತೋರಿಸ್ತೀನಿ ಮನೆಯಲ್ಲೆಲ್ಲ ಯಾವ ಥರ ಇದೆ ವೆಡ್ಡಿಂಗ್ ವೈಬ್ಸ್ ಅಂತ ಅಂದ್ಬಿಟ್ಟು. ಸೊ ಕೆಳಗಡೆ ಹೋಗಿ ನೋಡೋಣ. ಮನೆ ರಂಗೋಲಿ ಯಾವ ಥರ ಇದೆ ತೋರಿಸ್ತೀನಿ, ಮನೆ ಹೊರಗಡೆಯಿಂದ ಯಾವ ಥರ ಕಾಣಿಸ್ತಾ ಇದೆ ಅಂತ ತೋರಿಸ್ತೀನಿ. ಆ್ಯಕ್ಚುಲಿ ನೆನ್ನೆ ನೈಟು ಬಿಲ್ಡಿಂಗ್ ಎಲ್ಲನೂ ಲೈಟ್ ಹಾಕ್ಸಿದ್ವಿ. ಸೊ ಐ ಥಿಂಕ್ ಕ್ಲಿಪ್ ಹಾಕ್ತೀನಿ ನೋಡಿ, ಪ್ರೀವಿಯಸ್ ಲಾಗಲ್ಲೂ ಹಾಕಿದ್ದೆ. ಸೊ ಮನೆ ಹೊರಗಡೆಯಿಂದ ಹಿಂಗೆ ಕಾಣಿಸ್ತಾ ಇದೆ. ಸೊ ಮದುವೆ ಮನೆ ಕಡೆ ನೋಡಿ ಹೆಂಗಿದೆ. ಸೊ ಇದು ಚಪ್ರ ಶಾಸ್ತ್ರ ಹಾಕಿದ್ವಲ್ಲ, ಸೊ ಚಪ್ರ ಹಾಕಿರೋದು. ಆ್ಯಂಡ್ ಇದು ನಮ್ಮ ಜ್ಯೋತಿಕ ರಂಗೋಲಿ ಬಿಟ್ಟಿರೋದು. ಅದಾದಮೇಲೆ ನೋಡಿ ಮನೆ ಉದ್ದಕ್ಕೂ ಮೆಟ್ಲು ಉದ್ದಕ್ಕೂ ಈ ಥರ ಸೈಡಲ್ಲೆಲ್ಲನೂ ರಂಗೋಲಿಗಳು ಬಿಟ್ಟಿದ್ದಾರೆ. ಸೊ ಖುಷಿಯಾಗುತ್ತೆ ಆ್ಯಕ್ಚುಲಿ ನಮ್ಮ ಮನೆಯಲ್ಲೆಲ್ಲನೂ ಈ ಥರ ಎಲ್ಲ ನೋಡೋದಕ್ಕೆ. ಫುಲ್ ಹಬ್ಬದ ವಾತಾವರಣ ಅಂತಲೇ ಹೇಳ್ಬೋದು. ಮಚ್ಚ ಲಾಸ್ಟ್ ಇಯರ್ ನಾನು ನೆನಪಿದೆ, ನಮ್ಮ ಮನೆಯಲ್ಲೂ ಮೈಸೂರಲ್ಲಿ ಇದೇ ಥರನೇ ವಾತಾವರಣ ಇದೆ. ಸೊ ಇವತ್ತು ನಮ್ಮ ಮನೆಯಲ್ಲಿದೆ. ಓಕೆ, ಸೊ ಸದ್ಯಕ್ಕೆ ಇವಾಗ ಪೂಜೆ ಎಲ್ಲ ಸ್ಟಾರ್ಟ್ ಆಗುತ್ತೆ. ಇನ್ನೊಂದು ಸ್ವಲ್ಪ ರಿಲೇಟಿವ್ಸ್ ಎಲ್ಲ ಬರಬೇಕು. ರಿಲೇಟಿವ್ಸ್ ಬಂದಿದ ತಕ್ಷಣ ಪೂಜೆ ಎಲ್ಲ ಶುರು ಮಾಡ್ಕೊಳ್ತೀವಿ. ಹಿಂಗೆ ಹಚ್ಚೋದು ಬಿಡುವ. ರಕ್ಷಿ ಬ್ರೋ, ಅಟ್ಯಾಕ್ ಹಚ್ಚಿ ಬ್ರೋ, ಪರವಾಗಿಲ್ಲ. ಓಕೆ ಪುಟಾಣಿ ಈ ಕಡೆ ಬಾ. ಸ್ಮೆಲ್ ಮಾಡಿ ನೈಸ್. ಇವಾಗ ಒಂದು ಫೋಟೋ ಬಂದು ಕುತ್ಕೊಂಡ್ಬಿಡಿ. ನೈಸ್. ಹಾಂ ಹಂಗೆ ಕೈಗೆ
ಓಕೆ, ಸೊ ಫೈನಲಿ ಎಲ್ಲ ರೆಡಿಯಾಗಿ ಇವಾಗ ಹೊಡ್ತಾ ಇದೀವಿ. ಮನೆಯೆಲ್ಲ ಫುಲ್ಲು ಕ್ಲೀನ್ ಮಾಡಿ ಪ್ಯಾಕ್ ಮಾಡ್ಕೊಂಡು ಇವಾಗ ಎಲ್ಲ ಕೆಳಗಡೆ ಇದ್ದಾರೆ ರಿಲೇಟಿವ್ಸ್ ಎಲ್ಲಾನು, ಫ್ಯಾಮಿಲಿ ಎಲ್ಲಾನು. ಬ್ಯಾಗ್ ಎಲ್ಲ ರೆಡಿ ಆಗಿದೆ. ಕಾರ್ ಬರಬೇಕು, ಕಾರ್ ಬಂದಿದ ತಕ್ಷಣ ಇವಾಗ ಹೊಡೋದು. ಸೊ ಸದ್ಯಕ್ಕೆ ಚೌಟ್ರಿಗೆ ಈ ಥರ ಸಿಂಪಲ್ ಆಗಿ ಫಾರ್ಮಲ್ ಅಟೈರ್ ಹಾಕೊಂಡಿದ್ದೀನಿ, ಬ್ಲ್ಯಾಕ್ ವಿತ್ ಸಮ್ ವಾಟ್ ಗ್ರೇಶ್ ಬ್ರೌನ್ ಬೇಜ್ ಕಲರು. ಸೊ ಇವಾಗ ಇಲ್ಲಿಂದ 3:45ಗೇನೋ ಲೈಕ್ ಟೈಮ್ ಚೆನ್ನಾಗಿದೆ ಅಂತ ಇಲ್ಲಿಂದ ಹೊಡೋದಕ್ಕೆ. ಸೊ ಇನ್ನೊಂದು 5 ನಿಮಿಷ ಇದೆ. ಹುಡುಗರು ಬಂದಿದ ತಕ್ಷಣ ಟಕ್ಕಂತ ಹೊಡೋಣ. ಸೊ ಮನೆಯವರೆಲ್ಲ ರೆಡಿಯಾಗಿದ್ದಾರೆ, ಬನ್ನಿ ಹೋಗೋಣ. ನಮ್ಮ ಅಪ್ಪನು ಬಂದ. ಲೈಟ್ಸ್ ಆಫ್ ಮಾಡ್ಬಿಡಿ, ಅದು ಓಡೋದಾ? ಬಾಯ್, ಓಡೋಣ. ಪಾತ್ರೆ ಕೊಟ್ಬಿಡು, ಬಂದು ಹೋಗಿ ಇಸ್ಕೊಂಡು ಆಯ್ತು. ಅದೇ ನಾಳೆ ಇಸ್ಕೊಂಡು शतमानं भवति शतायुः पुरुषशतेन्द्रिये आयुष्येन्द्रिय प्रतिष्ठते दीर्घायुः. ಓಕೆ, ಸೊ ಎಲ್ಲರೂ ರೆಡಿಯಾಗಿದ್ದಾರೆ. ಸೊ ಕಾರು ಕೂಡ ಸಕ್ಕದಾಗಿ ರೆಡಿಯಾಗಿದೆ. ಸೊ ನೋಡಿ, ನಮ್ಮ ಬಾಯ್ಸ್ ಎಲ್ಲ ರೆಡಿ ಮಾಡ್ಕೊಂಡು ಬಂದಿದ್ದಾರೆ. ಗಾಡಿ ಒಳಗಡೆ ಹಾಕ್ಬಿಡಿ ಬೈಕ್ನ. ಸೊ ನಮ್ಮ ಗಾಡಿನ ಒಳಗಡೆ ಹಾಕ್ಬಿಟ್ಟು ಇನ್ನೊಂದು ಕ್ಯಾಬ್ ಮಾಡಿದ್ದೀವಿ. ಸೊ ಅದ್ರಲ್ಲಿ ಬಂದುಬಿಡ್ತಾರೆ. ಸೊ ಸದ್ಯಕ್ಕೆ ಇವಾಗ ನಾನು ಸ್ವಲ್ಪ ಬೇಗ ಹೊರಡಬೇಕು. ನಾನು ಮತ್ತು ಸಿದ್ಧಾರ್ಥ್ ಇವಾಗ ಸಿದ್ಧಾರ್ಥ್ ಡ್ರೈವ್ ಮಾಡ್ತೇನೆ, ನಾನು ಡ್ರೈವ್ ಮಾಡೋಂಗಿಲ್ವಂತೆ. ಸೊ ಕರ್ಕೊಂಡು ಇವಾಗ ಮೂವ್ ಮಾಡ್ತೀವಿ. ಓಡೋಣ. ಓಕೆ, ಲೆಟ್ಸ್ ಗೋ. ಅಜ್ಜಿ ಅಲ್ಲಿ ಇನ್ನೊಂದು ಕಾರಲ್ಲಿದೆ. ಹಾಂ ಸರಿ, ಓಕೆ, ಬಾಯ್ ಬಾಯ್. ಹಾಂ ಓಕೆ, ಲೆಟ್ಸ್ ಗೋ. ಬೇಗ ಬನ್ನಿ ಎಲ್ಲರೂ. ಹಾಂ, ಥ್ಯಾಂಕ್ ಯು, ಬಾಯ್ ಬಾಯ್. ಅಷ್ಟೇ, ಇವಾಗ ಹೋಗೋಣ ಕರ್ಕೊಂಬರೋದು.